ತಮಿಳುನಾಡಿನಲ್ಲಿ ಒಂದು ರೀತಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ದಳಪತಿ ವಿಜಯ್ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಮಯ ಹತ್ರ ಬರ್ತಾ ಇದೆ. ಅಲ್ಲಿ ಏನ್ ಬೆಳವಣಿಗೆ ನಡೀತಾ ಇದೆ, ಏನಾಗ್ತಿದೆ, ಯಾರ ನಡುವೆ ಯಾರ ಜೊತೆಗೆ ಮೈತ್ರಿ ಆಗ್ತಾ ಇದೆ, ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ, ಅದ ನಂತರ ವಿಶ್ಲೇಷಣೆ ಏನಂತ ನೋಡೋಣ. ತಮಿಳುನಾಡಿನಲ್ಲಿ ಈಗ ಹೊಸ ಆಡಳಿತದ ಶಕೆ ಶುರುವಾಗಿದೆ. ದಳಪತಿ ವಿಜಯ್ ಈಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ನಾಳೆ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ದಳಪತಿ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದರು. ರಾಜ್ಯಪಾಲರನ್ನ ಭೇಟಿಯಾಗಿ ತಮ್ಮ ಸ್ಟೇಕನ್ನು, ತಮ್ಮ ಹಕ್ಕನ್ನು ಮಂಡಿಸಿದ್ರು ಸರ್ಕಾರ ರಚನೆಗೆ. ಆದರೆ ತಮಿಳುನಾಡಲ್ಲಿ ಯಾರಿಗೂ ಸಹ ಬಹುಮತ ಇಲ್ಲ. 108 ಸ್ಥಾನಗಳನ್ನು ದಳಪತಿ ವಿಜಯ್ ಅವರ ಪಕ್ಷ ಗೆದ್ದಿದೆ. ಟಿವಿಕೆ ತಮಿಳಿಗ ವೆಟ್ರಿ ಕಳಗಂ 108 ಸ್ಥಾನಗಳನ್ನು ಪಡೆದಿದೆ. ಆದರೆ ವಿಜಯ್ ಅವರು 2 ಸ್ಥಾನದಲ್ಲಿ ಗೆದ್ದಿದ್ದರಿಂದ ಅಲ್ಲಿರ್ತಕ್ಕಂಥ ಸಂಖ್ಯೆ ಟಿವಿಕೆಗೆ ಇರ್ತಕ್ಕಂಥದ್ದು 107. ಬಹುಮತ ಪಡಿಬೇಕು ಅಂದರೆ 118 ಶಾಸಕರ ಬೆಂಬಲ ಬೇಕು. ಅದನ್ನೇ ರಾಜ್ಯಪಾಲರು ಹೇಳಿಕಳಿಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ಮುಂದೆ ಬಂದಿದೆ. ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ಮುಂದೆ ಬಂದಿದೆ. ಜೊತೆಗೆ ಇತರೆ ಪಕ್ಷಗಳು ಸಹ ಚರ್ಚೆಯನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಒಟ್ಟು 5 ಶಾಸಕರು ಕಾಂಗ್ರೆಸ್ನಿಂದ ಗೆದ್ದಿರೋದು. 107 ಪ್ಲಸ್ 5 ಶಾಸಕರು 113ಕ್ಕೆ ಈಗ ದಳಪತಿಗೆ ಬೆಂಬಲಿಸುವ ಶಾಸಕರ ಸಂಖ್ಯೆ ಏರಿದೆ. ಒಟ್ಟು 113 ಶಾಸಕರ ಸಹಿ ಇರ್ತಕ್ಕಂಥ ಪತ್ರವನ್ನು ವಿಜಯ್ ಅವರು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಆದರೆ ರಾಜ್ಯಪಾಲರು 118 ಶಾಸಕರ ಬೆಂಬಲವನ್ನು, ಸಹಿಯನ್ನು ಪಡೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಸಮಯನ ತೆಗೆದುಕೊಂಡಿದ್ದಾರೆ ವಿಜಯ್. ಹಾಗಾಗಿ ಮೈತ್ರಿ ವಿಜಯ್ ಜೊತೆಗೆ ಇನ್ನು ಯಾರ್ಯಾರು ಸೇರ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕಾಗಿದೆ. ನೋಡಿ, ಮೊದಲಿಗೆ ಕಾಂಗ್ರೆಸ್ ಪಕ್ಷ DMK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಆದರೆ ಈ ಮೈತ್ರಿಕೂಟಕ್ಕೆ ತಮಿಳುನಾಡಿನ ಜನ ಬೆಂಬಲಿಸ್ತಾ ಇಲ್ಲ. DMK ಪಕ್ಷ ಅಧಿಕಾರದ ಹತ್ತಿರವೂ ಸಹ ಬರಲಿಲ್ಲ. ಅನಿರೀಕ್ಷಿತವಾಗಿ ಸಾಧನೆಯನ್ನು ಮಾಡಿದ್ದು, ಗೆದ್ದಿದ್ದು ಟಿವಿಕೆ. ಆದರೆ ಟಿವಿಕೆಗೆ ಬಹುಮತ ಇಲ್ಲ. ಬೆಂಬಲವನ್ನು ಕೊಡಿ ಅಂತೇಳಿ ವಿಜಯ್ ಅವರು ಕೇಳಿದರು. ಈ ಹಿಂದೆ ಸ್ಟಾಲಿನ್ ಮತ್ತು ರಾಹುಲ್ ಗಾಂಧಿ ಭೇಟಿಯಾಗಿದ್ರು ಒಂದ್ಸರಿ 2010 ಆಸ್ಪಾಸ್ನಲ್ಲಿ. ಭೇಟಿಯಾಗಿ ಚರ್ಚೆಯನ್ನು ಸಹ ಮಾಡಿದ್ರು. ಮತ್ತು ಇವರಿಬ್ಬರ ನಡುವೆ ವಿಶ್ವಾಸನೂ ಸಹ ಇದೆ. ಚುನಾವಣೆಗೆ ಮೊದಲು ರಾಹುಲ್ ಗಾಂಧಿ ಅವರು
TVK ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಣ ಅಂತಲೇ ಹೇಳಿದರು. ಆದರೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಅದಕ್ಕೆ ಒಪ್ಪಿದ್ದಿಲ್ಲ. ಕೊನೆಗೆ ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು DMK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡ್ರು, ಮುಂದುವರೆದ್ರು. ಆದರೆ DMK ಗೆಲ್ಲಿಲ್ಲ. ಈಗ 113 ಶಾಸಕರ ಬೆಂಬಲ ವಿಜಯ್ಗೆ ಇದೆ. ಆದರೆ ಇನ್ನೂ ಕೆಲ ಪಕ್ಷಗಳು CPI ಮತ್ತು CPIM ಈ ಎರಡೂ ಪಕ್ಷಗಳು ಚರ್ಚೆಯನ್ನು ಮಾಡ್ತಾ ಇವೆ. ಅವರಿಗೂ ಸಹ ಬೆಂಬಲವನ್ನು ಕೊಡಿ ಅಂತ ಹೇಳಿ ವಿಜಯ್ ಕೇಳಿದ್ದಾರೆ. ಹಾಗಾಗಿ ಈ ಪಕ್ಷಗಳ ಬೆಂಬಲವೂ ಸಹ ವಿಜಯ್ ಅವರಿಗೆ ಸಿಗ್ಬೋದು. ಆಗ 115 ಬೆಂಬಲ ಆಗತ್ತೆ. ಇನ್ನೂ 3 ಶಾಸಕರ ಬೆಂಬಲ ಬೇಕಾಗತ್ತೆ. ಅದಕ್ಕೆ ಇನ್ನು ಇತರೆ ಪಕ್ಷಗಳ ಬೆಂಬಲವನ್ನ ಕೇಳ್ತಾ ಇದ್ದಾರೆ. ಅಲ್ಲಿ ಮುಸ್ಲಿಂ ಲೀಗ್ ಇದೆ, TVC ಇದೆ, ಬೇರೆ ಬೇರೆ ಪಕ್ಷಗಳಿದ್ದಾರೆ. DMDK ಇವ್ರ ಜೊತೆಗಿಲ್ಲ. DMDK ಇರೋದು NDA ಜೊತೆಗೆ. ಅಂದ್ರೆ ಈ ಮೈತ್ರಿಕೂಟದಲ್ಲಿ DMK ಜೊತೆಗಿನ ಮೈತ್ರಿಕೂಟದಲ್ಲಿ DMKಯನ್ನು ಹೊರತುಪಡಿಸಿ ಉಳಿದೆಲ್ಲ ಶಾಸಕರ ಬೆಂಬಲ ವಿಜಯ್ ಅವರಿಗೆ ಬೇಕಾಗುತ್ತೆ. ಅವ್ರು ಏನಾದರೂ BJPಯನ್ನ ದೂರ ಇಟ್ಟು ಅಧಿಕಾರವನ್ನ ಮಾಡ್ತೇನೆ, ಸರ್ಕಾರವನ್ನು ಮಾಡ್ತೇನೆ ಅನ್ನೋದಾದ್ರೆ, ಅಂದ್ರೆ 107 ಒಟ್ಟು 11 ಶಾಸಕರು ಬೆಂಬಲ ಬೇಕು. ಆದರೆ DMK ಮೈತ್ರಿಕೂಟದಲ್ಲಿ DMKಯನ್ನು ಹೊರತುಪಡಿಸಿ ಉಳಿದೆಲ್ಲ ಪಕ್ಷಗಳ ಶಾಸಕರ ಸಂಖ್ಯೆ 13 ಆಗುತ್ತೆ. ಇವರೆಲ್ಲರ ಬೆಂಬಲವನ್ನ TVK ಪಡಿಬೇಕಾಗತ್ತೆ. ಇಲ್ಲಿ 107 ಜನ ಅಂತ ಅಂದ್ರೂ ಸಹ ಒಬ್ಬರು ಸ್ಪೀಕರ್ ಆಗ್ತಾರೆ. ಬಹುಮತದಲ್ಲಿ ಸ್ಪೀಕರ್ ಲೆಕ್ಕಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ಏನಾದರೂ ಟೈ ಆದಂಥ ಸಂದರ್ಭದಲ್ಲಿ ಮಾತ್ರ ಅವರು ತಮ್ಮ ಮತವನ್ನು ಚಲಾಯಿಸ್ಬೋದು. ಟೈ ಆಗಿಲ್ಲ ಅಂತ ಅಂದರೆ ಸ್ಪೀಕರ್ ಮತವನ್ನು ಚಲಾಯಿಸುವಂತಿಲ್ಲ. ಹಾಗಾಗಿ TVKಯಲ್ಲಿ ಈಗ ಇರ್ತಕ್ಕಂಥ ಗೆದ್ದಿರೋದು 108 ಆಗಿದ್ರು ಸಹ ವಿಜಯ್ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟರೆ ಸ್ಪೀಕರ್ ಒಬ್ಬರು ಆದರೆ ಇನ್ನು 106 ಶಾಸಕರಾಗ್ತಾರೆ. ಇನ್ನು 12 ಶಾಸಕರ ಬೆಂಬಲ ವಿಜಯ್ ಅವರಿಗೆ ಬೇಕಾಗತ್ತೆ. 12 ಶಾಸಕರ ಬೆಂಬಲ ಅಂತಂದರೆ ಈ DMK ಮೈತ್ರಿಕೂಟದಲ್ಲಿ ಇರ್ತಕ್ಕಂಥ DMKಯನ್ನು ಹೊರತುಪಡಿಸಿದ ಎಲ್ಲ ಶಾಸಕರ ಬೆಂಬಲ ವಿಜಯ್ ಅವರಿಗೆ ಬೇಕು. ಇದರ ನಡುವೆ ಇನ್ನೊಂದು ಸಹ ದೊಡ್ಡ ಬದಲಾವಣೆ ಆಗ್ತಾ ಇದೆ. AIADMK ಮೈತ್ರಿಕೂಟದಲ್ಲಿ ಕೆಲವರು ವಿಜಯ್ಗೆ ಬೆಂಬಲಿಸೋಣ ಅಂತ ಹೇಳ್ತಾ ಇದ್ದಾರೆ. ಆದರೆ AIADMKಯಲ್ಲಿ ಇದ್ದಂಥ ನಾಯಕರು ಅದಕ್ಕೆ ಒಪ್ತಾ ಇಲ್ಲ. ಅದಕ್ಕೆ ಪಳನಿಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನೀವೇನಾದರೂ ವಿಜಯ್ ಅವರಿಗೆ ಬೆಂಬಲಿಸ್ತಿಲ್ಲ ಅಂತಂದರೆ, ಬೆಂಬಲ ಕೊಡೋದಿಲ್ಲ ಅಂತಂದರೆ ನಾವು 30 ಜನ ಶಾಸಕರು AIADMKನ ಬಿಟ್ಟು TVK ಹೋಗ್ತೇವೆ ಅಂತೇಳಿ. ಇದರ ಮೂಲಕ AIADMK ಸಹ ಇಬ್ಬಾಗ ಆಗ್ತಕ್ಕಂಥ ಒಂದು ಸ್ಥಿತಿ ಸೃಷ್ಟಿಯಾಗಿದೆ. ಈ ಮೂಲಕ ಒಂದು ರೀತಿ ತಮಿಳುನಾಡಿನಲ್ಲಿ ಕ್ಷಿಪ್ರವಾದಂಥ ರಾಜಕೀಯ ಬೆಳವಣಿಗೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈಗ ನಾಳೆ ನೆಹರು ಕ್ರೀಡಾಂಗಣದಲ್ಲಿ, ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ದಳಪತಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆದರೆ ಪ್ರಮಾಣ ವಚನ ಮಾಡೋದಕ್ಕಿಂತ ಮೊದಲು ಈಗ ಏನು 113 ಶಾಸಕರ ಬೆಂಬಲವನ್ನ ಸಹಿ ಇರ್ತಕ್ಕಂಥ ಪತ್ರವನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. 118 ಶಾಸಕರ ಬೆಂಬಲ ಇರತಕ್ಕಂಥ ಪತ್ರವನ್ನು ಅವರಿಗೆ ಕೊಡಬೇಕಾಗಿದೆ. ಇನ್ನು 5 ಶಾಸಕರು ವಿಜಯ್ ಅವರನ್ನು ಬೆಂಬಲಿಸಿ ಸಹಿಯನ್ನು ಮಾಡಬೇಕಾಗಿದೆ. ಈ ಪತ್ರವನ್ನು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಹೊಸ ಸರ್ಕಾರದ ನೇತಾರರಾಗಿ ಮೈತ್ರಿ ಪಕ್ಷ ಹೊಸ ಮೈತ್ರಿಯನ್ನೇ ಮಾಡಿಕೊಂಡು ಅಧಿಕಾರವನ್ನು ಮಾಡಲಿಕ್ಕೆ ವಿಜಯ್ ಸಜ್ಜಾಗಿದ್ದಾರೆ. ತಮಿಳುನಾಡಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಾಜಕೀಯ ಬೆಳವಣಿಗೆ ನಡೆಯುತ್ತೆ ನೋಡಬೇಕಾಗಿದೆ. ಯಾಕಂದರೆ ಅತಂತ್ರ ಸರ್ಕಾರಗಳನ್ನು ನಿರ್ವಹಣೆ ಮಾಡೋದು ಬಹಳ ಕಷ್ಟದ ಕೆಲಸ. ಅದರಲ್ಲೂ ಬಹುಮತಕ್ಕೆ ಹೆಚ್ಚು ಬಹುಮತ ಇಲ್ಲ. ಎಲ್ಲ ಪಕ್ಷಗಳು ಸೇರಿದರೂ ಸಹ 118 119 ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳು ದಳಪತಿ ವಿಜಯ್ಗೆ ಸವಾಲಿನ ದಿನಗಳೇ ಆಗಿರುತ್ತೆ.